ಹಾ ವಿಧಿಯೇ, ನನ್ನ ಪ್ರಯತ್ನಗಳೆಲ್ಲವನ್ನೂ ವಿಫಲ ಮಾಡಿದೆಯಾ? ವಿದ್ಯೆಯನ್ನು ಕಲಿಯಬೇಕೆಂಬ ನನ್ನ ಆಸೆಯ ಜ್ಯೋತಿಯನ್ನು ಆರಿಸಿಬಿಟ್ಟೆಯಾ? ಮುಂದೆ ಎಲ್ಲಿಗೆ ಹೋಗಲಿ? ಯಾರಲ್ಲಿ ಬೇಡಲಿ? ಯಾರಲ್ಲಿ ಮೊರೆ ಇಡಲಿ? ಪರಮ ಪಾಪವಗೈದೆ, ಆತ್ಮವಂಚನೆಗೈದೆ, ತಂದೆ ತಾಯಿಯರಿಗೆ ದೂರನಾದುದೇ, ನನ್ನೀ ಕರ್ಮತನವು ವಿಧಿಯೇ, ವಿಧಿಲಿ ತಪ್ಪಿದೆ ಎನ್ನುವುದು ವಿಧಿಯೇ. ನಾರಾಯಣ ಲಕ್ಷ್ಮೀ ರಮಣ ಮಧುಸೂದನ, ಈ ಜಗಕ್ಕೆಲ್ಲ ಆಧಾರ ನೀನೇ, ಭಾವ ಜನಕನೇ ಕರುಣಾಕರನೇ. ನಾರಾಯಣ ನಾರಾಯಣ. ತಂದೆ ನೀನೆ ಆಧಾರ ಮೂಲೋಕದ ಘನ ಒಡೆಯ, ತಂದೆ ನೀನೆ ಆಧಾರ ಮೂಲೋಕದ ಘನ ಒಡೆಯ, ನಿನ್ನ ನಂಬಿದ ಭಕ್ತರ ಬೆಂಬಿಡದೆ ಕಾಯೋ, ನಿನ್ನ ನಂಬಿದ ಭಕ್ತರ ಬೆಂಬಿಡದೆ ಕಾಯೋ, ತಂದೆ ನೀನೇ, ತಂದೆ ನೀನೇ. ನಾರಾಯಣ. ದುರುಳರ ದರ್ಪವನು ಮುರಿಯುವವನು ನೀನೆ, ಸುಜನರ ರಕ್ಷಿಸಿ ಕೊರೆಯುವವನು ನೀನೆ. ನಾರಾಯಣ. ದುರುಳರ ದರ್ಪವನು ಮುರಿಯುವವನು ನೀನೆ, ಸುಜನರ ರಕ್ಷಿಸಿ ಕೊರೆಯುವವನು ನೀನೆ, ನಿನ್ನ ಮಾಯೆ ನಿನ್ನ ಲೀಲೆ ಬಲ್ಲವರಾರೋ, ನಿನ್ನ ಮಾಯೆ ನಿನ್ನ ಲೀಲೆ ಬಲ್ಲವರಾರೋ, ತಂದೆ ನೀನೆ ಆಧಾರ ಮೂಲೋಕದ ಘನ ಒಡೆಯ, ನಿನ್ನ ನಂಬಿದ ಭಕ್ತರ ಬೆಂಬಿಡದೆ ಕಾಯೋ, ತಂದೆ ನೀನೇ, ತಂದೆ ನೀನೇ, ತಂದೆ ನೀನೇ, ತಂದೆ ನೀನೇ, ತಂದೆ ನೀನೇ. ನಾರಾಯಣ ನಾರಾಯಣ. ಮೋಸವಾಯಿತು ಮೋಸವಾಯಿತು. ಇಂದ್ರನು ಕರ್ಣನಿಂದ ಕವಚವನ್ನು ಪಡೆದರೂ ಪ್ರಯೋಜನವಿಲ್ಲದೆ ಹೋಯಿತು. ಕರ್ಣನು
ಅವತಾರ ಪುರುಷರಾದ ಪರಶುರಾಮರಲ್ಲಿ ಬ್ರಾಹ್ಮಣ ವೇಷದಿಂದ ಹೋಗಿ ಚಾಪವಿದ್ಯೆಯನ್ನು ಕಲಿಯುತ್ತಿರುವನು. ಇನ್ನು ಮುಂದೆ ಅವನನ್ನು ನಿಗ್ರಹಿಸುವುದು ಅಸಾಧ್ಯವಾಗುವುದು. ಮುಂದೆ ದುರ್ಯೋಧನನ ಬಲ ಹೆಚ್ಚಿ ದುಷ್ಟರ ವೃದ್ಧಿಗೆ ಎಡೆ ಮಾಡಿಕೊಟ್ಟಂತಾಗುವುದು. ಆದ್ದರಿಂದ ನಾನು ಈಗಿಂದೀಗಲೇ ಈ ವಿಚಾರವನ್ನು ಇಂದ್ರನಿಗೆ ತಿಳಿಸುವೆನು. ಇಂದ್ರನು ದುಂಬಿ ರೂಪದಿಂದ ಹೋಗಿ ಕರ್ಣನ ಮೋಸವನ್ನು ಪರಶುರಾಮರಿಗೆ ತಿಳಿಯುವಂತೆ ಮಾಡುವನು. ಪ್ರಳಯಾಗ್ನಿಗೆ ಸಮಾನರಾದ ಪರಶುರಾಮರ ಶಾಪಜ್ವಾಲೆಗೆ ಸಿಕ್ಕಿ ಕರ್ಣನ ಶಕ್ತಿಯು ಅಡಗಿ ಹೋಗುವುದರಲ್ಲಿ ಸಂಶಯವೇ ಇಲ್ಲ. ಶಾಪಗ್ರಸ್ತನಾಗುವ ಆ ಕರ್ಣನು ಶ್ರೀಕೃಷ್ಣನ ಕುಟಿಲೋಪಾಯಗಳಿಂದ ನಾಶ ಹೊಂದುವುದರಲ್ಲಿ ಸಂಶಯವೇ ಇಲ್ಲ. ನಾರಾಯಣ ನಾರಾಯಣ. ಶೇಷತಲ್ಪ ಶಯನ ಶ್ರೀರಮಣ, ಶೇಷತಲ್ಪ ಶಯನ ಶ್ರೀರಮಣ, ನೀಲಮೇಘ ಘನಶ್ಯಾಮಲ ವದನ, ನೀಲಮೇಘ ಘನಶ್ಯಾಮಲ ವದನ, ಶೇಷತಲ್ಪ ಶಯನ. ನಾರಾಯಣ. ಕರುಣಾಭರಣ ಕಮಲಾರಮಣ, ಕರುಣಾಭರಣ ಕಮಲಾರಮಣ, ಸಿರಿವರ ನಿನ್ನಯ ಧ್ಯಾನ ಪಾವನ, ಸಿರಿವರ ನಿನ್ನಯ ಧ್ಯಾನ ಪಾವನ, ಗರುಡ ಗಮನ ತವ ಚರಣ ಕಮಲವ ನಿರುತ ಭಜಿಸಿ ನೆರೆ ಧನ್ಯ ಜೀವನ. ಗರುಡ ಗಮನ ತವ ಚರಣ ಕಮಲವ ನಿರುತ ಭಜಿಸಿ ನೆರೆ ಧನ್ಯ ಜೀವನ. ಶೇಷತಲ್ಪ ಶಯನ ಶ್ರೀರಮಣ, ನೀಲಮೇಘ ಘನಶ್ಯಾಮಲ ವದನ, ನೀಲಮೇಘ ಘನಶ್ಯಾಮಲ ವದನ, ಶೇಷತಲ್ಪ ಶಯನ. ನಾರಾಯಣ ಹರಿನಾರಾಯಣ, ನಾರಾಯಣ ಲಕ್ಷ್ಮೀನಾರಾಯಣ. ಭಲೆ ಕರ್ಣ, ಭಲೆ. ಭಾರ್ಗವ ಮಾಸ್ಟರ್ಗಳಿಗೆ ಪ್ರಣಾಮಗಳು. ಸ್ವಸ್ತಿ. ಕರ್ಣ, ಬಿಲ್ಲು ವಿದ್ಯೆಯಲ್ಲಿ ಬಾಣ ಪ್ರಯೋಗವಷ್ಟೇ ಮುಖ್ಯವಲ್ಲ, ಉಪಸಂಹಾರವು ಕೂಡ ಅಷ್ಟೇ ಮುಖ್ಯ. ಬಾ. ಕರ್ಣ, ಪ್ರಾಣ ರಕ್ಷಣೆಗಾಗಿ ಇರುವ ಈ ಮಹಾಸ್ತ್ರಗಳು ಅತ್ಯಂತ ಅಪಾಯಕಾರಿ. ಸ್ವಲ್ಪವೇ ವ್ಯತ್ಯಾಸವಾದರೂ ಸರ್ವಲೋಕ ವಿನಾಶ ತಪ್ಪದು. ನಿನಗೆ ಅತ್ಯಂತ ಶಕ್ತಿಯುತವಾದ ಈ ಮಹಾಸ್ತ್ರಗಳನ್ನು ನೀಡುತ್ತಿದ್ದೇನೆ. ಇದು ಗರುಡಾಸ್ತ್ರ. ಸ್ವೀಕರಿಸಿ. ಇದರ ಮಂತ್ರೋಚ್ಚಾರಣೆ ಈ ರೀತಿ ಇದೆ. ಸನಿಹಬ ತಿಳಿಯುತ್ತೆ. ಇನ್ನು ನನ್ನ ಜೀವಿತಾವಧಿಯಲ್ಲಿ ನನ್ನ ತಪಶಕ್ತಿಯಿಂದ ರೂಪಿಸಿದ ಭಾರ್ಗವಾಸ್ತ್ರ, ಇದನ್ನು ಸ್ವೀಕರಿಸಿ. ಇದರ ಮಂತ್ರೋಚ್ಚಾರಣೆ ಈ ರೀತಿ ಇದೆ. ಬಾ. ತಿಳಿಯುತ್ತೆ? ಆಗಬಹುದು ಗುರುದೇವ. ಎಲ್ಲಿ? ಈಗ ಈ ಎಲ್ಲಾ ಬಾಣಗಳನ್ನು ಒಮ್ಮೆ ಪ್ರಯೋಗಿಸಿ ನೋಡೋಣ.
ಕಾರಣ ಬಾಣ ಪ್ರಯೋಗವಷ್ಟೇ ಮುಖ್ಯವಲ್ಲ, ಉಪಸಂಹಾರವು ಕೂಡ ಅಷ್ಟೇ ಮುಖ್ಯ. ನೋಡು, ಅಲ್ಲಿ ನೀನೇ ಹೊತ್ತಿಸಿರುವ ಅಗ್ನಿಯನ್ನು ನಂದಿಸುವ ಮೂಲಕ ಉಪಸಂಹರಿಸು ನೋಡೋಣ. ಭಲೇ ಕರ್ಣ, ಭಲೆ. ನನ್ನ ಶಿಷ್ಯರಲ್ಲಿ ನೀನೊಬ್ಬನೇ ಯೋಗ್ಯನೆಂದು ತಿಳಿದು ಈ ಮಹಾಸ್ತ್ರಗಳನ್ನು ನಿನಗೆ ನೀಡಿದ್ದೇನೆ. ಧನ್ಯನಾದೆ ಗುರುದೇವ, ಧನ್ಯನಾದೆ. ಸಕಲ ವಿದ್ಯಾ ಪ್ರಾಪ್ತಿರಸ್ತು. ಕರ್ಣ, ಚಿತ್ತಶುದ್ಧಿ ಇಲ್ಲದೆ ಅಸ್ತ್ರವಿದ್ಯೆ ಲಭಿಸದು. ಚಂಚಲ ಮನಸ್ಸನ್ನು ನಿಗ್ರಹದಲ್ಲಿಟ್ಟುಕೊಂಡಾಗಲೇ ಏಕಾಗ್ರತೆಯಿಂದ ಗುರಿ ಸಾಧಿಸಲು ಸಾಧ್ಯ. ಕರ್ಣ, ಗುರುದೇವ, ಶಿಷ್ಯಾವೃತ್ತಿ ಒಂದು ತಪೋವೃತ್ತಿ. ಅದರಲ್ಲಿ ನೀನು ಸಿದ್ಧಿಯನ್ನು ಪಡೆಯಬೇಕಾದರೆ ನಿನ್ನಲ್ಲಿರುವ ಸದ್ಗುಣಗಳನ್ನು ಪಾಲಿಸುತ್ತಾ ಮುಂದುವರೆದರೆ ಕೀರ್ತಿಶೀಲನಾಗು. ಹೌದು ಗುರುದೇವ. ಕರ್ಣ, ನಿನ್ನಲ್ಲಿರುವ ಶಿಷ್ಟತೆ, ದಕ್ಷತೆ, ಪ್ರಾಮಾಣಿಕತೆ ಇವುಗಳನ್ನು ನಾನು ಯಾರಲ್ಲಿಯೂ ಕಾಣಲಿಲ್ಲ. ನನ್ನ ಶಿಷ್ಯರಲ್ಲೇ ಅಗ್ರಗಣ್ಯ ನೀನು. ಅದಕ್ಕಾಗಿ ನಿನಗೆ ಬ್ರಹ್ಮಾಸ್ತ್ರದ ಪ್ರಯೋಗದ ಬಗ್ಗೆಯೂ ಹೇಳಿಕೊಟ್ಟಿರುವೆನು. ಹೌದು ಗುರುದೇವ. ವತ್ಸ, ಗುರುದೇವ, ಚೆನ್ನಾಗಿ ಆಲಿಸು. ನನ್ನ ಬಳಿಕ ಕ್ಷತ್ರಿಯರನ್ನು ಸದೆಬಡಿಯುವುದಕ್ಕೆ ನಿನ್ನನ್ನು ಹೊರತುಪಡಿಸುವ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಆದ್ದರಿಂದ ಕಲಿತ ನಿನ್ನ ಬಿಲ್ಲು ವಿದ್ಯೆಯನ್ನು ಅಮರರ ರಕ್ಷಣೆಗೂ ಅಶಾಂತಿಯ ನಿವಾರಣೆಗೂ ಉಪಯೋಗಿಸು. ನಿನ್ನಲ್ಲಿರುವ ಸದ್ಗುಣಗಳೊಂದಿಗೆ ಶಾಂತಿ ಸುವಿಚಾರಗಳು ಸೇರಿದಾದಲ್ಲಿ ಗುರುವಾದ ನನಗೂ ಕೀರ್ತಿಯನ್ನು ತರುವೆ. ಹಾಗಲ್ಲದೆ ಮೋಸ, ವಂಚನೆ, ನೀಚಾದಿ ಗುಣಗಳು ನಿನ್ನಲ್ಲಿ ಸೇರಿದಾದಲ್ಲಿ ಇಹ ಪರಗಳೆರಡರಲ್ಲಿಯೂ ನಿನಗೆ ಹಾನಿ ತಪ್ಪದು ಕರ್ಣ, ತಪ್ಪದು. ಚೆನ್ನಾಗಿ ಆಲೋಚಿಸಿ ದೃಢವಾದ. ತಿಳಿಯುತ್ತೆ? ಆಗಬಹುದು ಗುರುದೇವ. ಎಚ್ಚರ ಮಗು. ಗುರುದೇವ, ತಮ್ಮ ಹೆಸರಿಗೆ ಅಪಕೀರ್ತಿ ತರುವುದಿಲ್ಲವೆಂದು ನಾನು ಭರವಸೆ ಕೊಡುವೆನು. ನಿಮ್ಮ ಉಪದೇಶದಿಂದ ಪ್ರಕ್ಷುಬ್ಧವಾಗಿದ್ದ ನನ್ನ ಮನಸ್ಸು ಧನ್ಯತೆಯಿಂದ ನಲಿಯುತ್ತಿದೆ ಗುರುದೇವ, ಧನ್ಯತೆಯಿಂದ ನಲಿಯುತ್ತಿದೆ. ಗುರುದೇವ, ನೀವು ಹೇಳಿದಂತೆ ಪ್ರಜಾ ರಕ್ಷಣೆಗಾಗಿ ನಿಮ್ಮ ಆದರ್ಶಗಳನ್ನೆಲ್ಲವನ್ನು ನಾನು ಶಿರಸಾವಹಿಸಿ ಪಾಲಿಸುತ್ತೇನೆ ಗುರುವೇ. ಕೀರ್ತಿವಂತನಾಗು ಕರ್ಣ. ಕರ್ಣ, ಗುರುದೇವ, ಇಂದೇಕೋ ಬಿಸಿಲಿನ ತಾಪವು ಅತ್ಯಧಿಕವಾಗಿದೆ. ನಾನು ಸಾಕಷ್ಟು ಬಳಲಿದ್ದೇನೆ. ಕರ್ಣ, ಗುರುದೇವ, ಇಲ್ಲಿ ತಂಗಾಳಿಯು ಬೀಸುತ್ತಿರುವುದು. ಕ್ಷಣಕಾಲ ನಾನು ಇಲ್ಲಿಯೇ ವಿಶ್ರಮಿಸುವೆ. ನೀನು ಆಶ್ರಮಕ್ಕೆ ತೆರಳಿ ಕೃಷ್ಣಾಂಜನ ಸುರುಳಿಯನ್ನು ತೆಗೆದುಕೊಂಡು ಬಾ. ಆಗಬಹುದು ಗುರುದೇವ. ಗುರುದೇವ, ಏಕೆ ನಿಂತೆ ಕರ್ಣ? ಗುರುದೇವ, ನನ್ನ ತೊಡೆಯ ಮೇಲೆ ತಲೆಯಿಟ್ಟು ತಾವು ನಿದ್ರಿಸಬಹುದಲ್ಲ? ಫಲ ಫಲ. ಕರ್ಣ, ಇಂದಿಗೆ ನಿನ್ನ ವಿದ್ಯಾಭ್ಯಾಸವು ಮುಗಿದಿದೆ. ನಾಳೆ ನೀನು ಆಶ್ರಮದಿಂದ ತೆರಳಬಹುದು. ನಮ್ಮ ಶಿಷ್ಯರಲ್ಲೇ ಪ್ರಿಯವಾದ ಶಿಷ್ಯನೆನಿಸಿ ಅತ್ಯುತ್ತಮ ಪಾಂಡಿತ್ಯ ಗಳಿಸಿ ಜೀವನ ನಡೆಸಲು ಹೊರಟಿರುವ ಈ ಪರ್ವಕಾಲದಲ್ಲಿ ನನ್ನ ಶಿಷ್ಯನಾದ ನಿನ್ನ ಆಸೆಯಂತೆ ನಿನ್ನ ತೊಡೆಯ ಮೇಲೆ ತಲೆಯಿಟ್ಟು ಮಲಗಿ ನಿದ್ರಿಸುವೆನು. ಆಗಬಹುದೇ ಕರ್ಣ? ಆಗಬಹುದು ಗುರುದೇವ. ಬಾ.
ಗುರುದೇವ, ಕ್ಷಮಿಸಿ. ಆಗಬಹುದು. ಅರ್ಜುನ, ನೀನು ನಿನ್ನ ಗುರುಗಳ ಮೂಲಕ ನನಗೆ ಏಕಲವ್ಯನಿಗೆ ಅನ್ಯಾಯ ಮಾಡಿ ಜಗದೇಕ ವೀರನಾಗಲಾರೆ. ಎಲ್ಲವೋ ಕರ್ಣ, ನನ್ನ ವರದಿಂದ ಜನಿಸಿರುವ ಅರ್ಜುನನ ಮೇಲೆ ಸೇಡನ್ನು ತೀರಿಸಿಕೊಳ್ಳಲು ಹೊರಟಿರುವೆಯಾ? ನೀನು ಪರಶುರಾಮರಿಂದ ಕಲಿತಿರುವ ಅಸ್ತ್ರವಿದ್ಯೆ ನಿನಗೆ ಲಭಿಸಲಾರದು, ಲಭಿಸಬಾರದು. ಈಗ ನೋಡು. ನನ್ನ ಹೃದಯದ ಆಂತರ್ಯವನ್ನರಿಯದೆ ಗುರುಗಳು ನನಗೆ ವಿದ್ಯಾದಾನ ಮಾಡಿದರು. ನನ್ನ ಶಿಷ್ಯರಲ್ಲೆಲ್ಲ ಅಗ್ರಗಣ್ಯ ನೀನೆಂದು ಕರೆದು ನಿಷ್ಕಪಟವಾದ ಪ್ರೀತಿ ತೋರಿದ ಇಂತಹ ಸರ್ವೋತ್ತಮನಾದ ಗುರುವಿಗೆ ಮೋಸ ಮಾಡುವಂತೆ ಪ್ರೇರೇಪಿಸಿದ ವಿಧಿಯ ಲೀಲೆಯೊಂದು ದೊಡ್ಡ ಮೋಸ. ಕರ್ಣ, ಮೋಸವೆಂಬ ಕೂಪಕ್ಕೆ ನೀನೂ ಬಿದ್ದೆಯಾ? ಇದೇನಿದು? ಅಯ್ಯೋ, ಯಾವುದೋ ಕೀಟವು ಬಂದು ನನ್ನ ತೊಡೆಯನ್ನು ಕೊರೆಯುತ್ತಿರುವುದಲ್ಲ. ಕೊರೆಯಲಿ ಕೊರೆಯಲಿ, ಗುರುವಿಗೆ ನಿದ್ರಾಭಂಗವಾಗದಿದ್ದರೆ ಸಾಕು. ಅಯ್ಯೋ, ಮುಂದೇನು ಗತಿ? ರಕ್ತವು ಗುರುಗಳ ಕೆನ್ನೆಯ ಕಡೆ ಹರಿಯುತ್ತಿರುವುದಲ್ಲ. ಏನು ಮಾಡಲಿ? ಏನಿದು ರಕ್ತ? ಗುರುದೇವ, ಯಾವುದೋ ಕೀಟವು ಬಂದು ನನ್ನ ತೊಡೆಯನ್ನು ಕೊರೆಯಿತು. ಏನು? ಕೀಟವು ಬಂದು ನಿನ್ನ ತೊಡೆಯನ್ನು ಕೊರೆಯುತ್ತಿದ್ದರೂ ಸಹ ನೀನು ಸುಮ್ಮನಿದ್ದೆಯಾ? ಗುರುದೇವ, ತಮಗೆ ನಿದ್ರಾಭಂಗವಾಗಬಾರದೆಂದು ನೋವನ್ನು ಸಹಿಸಿಕೊಂಡು ಸುಮ್ಮನಿದ್ದೆ ಗುರುದೇವ. ಇದೇನಾಶ್ಚರ್ಯ! ಬ್ರಾಹ್ಮಣರು ಆಯುಧಗಳ ಶಬ್ದವನ್ನು ಕಂಡರೆ ಸಾಕು, ದುಷ್ಟ ಪ್ರಾಣಿಗಳ ಕೂಗನ್ನು ಕೇಳಿದರೆ ಸಾಕು, ಓಡಿ ಹೋಗುವರು. ಸ್ವಲ್ಪ ನೋವಿಗೂ ತತ್ತರಿಸಿ ಹೋಗುವರು. ಕರ್ಣ, ಗುರುದೇವ, ನಿಜವನ್ನು ಹೇಳು. ನೀನು ಬ್ರಾಹ್ಮಣನಲ್ಲ, ಕ್ಷತ್ರಿಯನೇ? ನಾನು ಕ್ಷತ್ರಿಯನಲ್ಲ ಗುರುದೇವ. ಹಾಗಾದರೆ ಬ್ರಾಹ್ಮಣನೇ? ಬ್ರಾಹ್ಮಣನೂ ಅಲ್ಲ ಗುರುದೇವ. ನನ್ನನ್ನು ಕ್ಷಮಿಸು ಗುರುದೇವ. ನೀಚ! ಹಾಗಿದ್ದರೆ ನಿನ್ನ ಕುಲ ಯಾವುದು? ಗುರುದೇವ, ಇದುವರೆಗೂ ನನ್ನ ಕುಲ ಜಾತಿಗಳ ವಿಚಾರವೊಂದು ನನಗೆ ತಿಳಿಯದು. ದ್ರೋಣಾಚಾರ್ಯರ ಬಳಿಗೆ ಹೋಗಿ ಅಸ್ತ್ರವಿದ್ಯೆಯನ್ನು ಕಲಿಯಬೇಕೆಂಬ ಕೇಳಿಕೊಳ್ಳಲು ಸೂತ ಕುಲದವರ ಪೋಷಣೆ ಎಲ್ಲಿರುವೆನೆಂಬ ಕಾರಣಕ್ಕಾಗಿ ಅವರು ನನ್ನನ್ನು ತಿರಸ್ಕರಿಸಿ ಬಿಟ್ಟರು ಗುರುದೇವ, ತಿರಸ್ಕರಿಸಿ ಬಿಟ್ಟರು. ದ್ರೋಣರು ಮಾಡಿದ ಕಾರ್ಯವು ಯುಕ್ತವಾದುದೇ ಸರಿ. ಆದರೂ ಬ್ರಾಹ್ಮಣನೆಂದು ನನ್ನನ್ನು ನಂಬಿಸಿ ವಂಚಿಸಿ ನನ್ನಿಂದ ಪಡೆದ ವಿದ್ಯೆ ಅದು ನಿನಗೆ ಸಿದ್ಧಿಸುವುದೇ? ಅದು ನಿನಗೆ ದಕ್ಕುವುದೇ? ಅದೆಂದಿಗೂ ಸಾಧ್ಯವಿಲ್ಲ. ಗುರುದೇವ, ನನ್ನ ಅಪರಾಧವನ್ನು ಬಂಧಿಸಿ. ಗುರುದೇವ, ಸ್ವಾಮಿ ವಿನಯದೋಳ ಬೇಡುವೆ, ದಯಾನಿಧಿ ಕರವ ಮುಗಿದು, ಸ್ವಾಮಿ ವಿನಯದೋಳ ಬೇಡುವೆ. ಪಾಪಿಯಾದೆ ಮೋಸಗೈದು. ಗುರುದೇವ,
ಪಾಪಿಯಾದೆ ಮೋಸಗೈದು ಸ್ವಾಮಿ ವಿನಯದೊಳ ಬೇಡುವೆ ವಿದ್ಯಾಭಿಲಾಷೆಯಿಂದ ತಮ್ಮಳು ವಂಚನೆ ವಿದ್ಯಾಭಿಲಾಷೆಯಿಂದ ತಮ್ಮಳು ವಂಚನೆ ಎನು ನಾಂಗೈದನೆ ದೇವಾದಿ ದೇವನೇ ವಿದ್ಯಾದಾನವ ಮುದದೊಳು ಇತ್ತು ವಿದ್ಯಾದಾನವ ಮುದದೊಳು ಇತ್ತು ಸದೆಯ ಹೃದಯ ಪಾಲಿಸು ದೇವ ಸ್ವಾಮಿ ವಿನಯದೊಳ ಬೇಡುವೆ ದಯಾನಿಧಿ ಕರವ ಸ್ವಾಮಿ ವಿನಯದೊಳ ಬೇಡುವೆ ಸ್ವಾಮಿ ವಿನಯದೊಳ ಬೇಡುವೆ. ನೀಚ! 21 ಬಾರಿ ಭೂ ಪ್ರದಕ್ಷಿಣೆ ಮಾಡಿ ಕ್ಷತ್ರಿಯರ ವಂಶವನ್ನು ನಿರ್ಮೂಲನೆ ಮಾಡಿದ ನನ್ನನ್ನು ವಂಚಿಸಿದೆಯಾ ರುದ್ರಾಗಿ? ಗುರುದೇವ, ಬ್ರಾಹ್ಮಣರ ವೇಷದಲ್ಲಿ ಮೋಸದಿಂದ ವಿದ್ಯೆಯನ್ನು ಕಲಿತ ನನ್ನ ಅಪರಾಧವನ್ನು ಮನ್ನಿಸು ಗುರುದೇವ, ಮನ್ನಿಸು. ಮೊರೆ ಹೋಗುವವರಿಗೆ ತಾನೇ ಶರಣನಿಪ ಮೊರೆ ಹೋಗುವವರಿಗೆ ತಾನೇ ಶರಣನಿಪ ಬಿರುದು ನೀಂತು ಗುರುದೇವ ಕರುಣದೊಳೆಲ್ಲ ಮನ್ನಿಸೈ ಗುರುದೇವ ಗುರುದೇವ ಗುರುದೇವ. ನೀಚ! ನೀಂದಯಾಳು ಧೀನನ ಮುನಿದರೆ ಗತಿಯಾರು ಎನಗೆ ನೀಂದಯಾಳು ದೀನನ ಮುನಿದರೆ ಗತಿಯಾರು ಎನಗೆ ಗುರುದೇವ 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 ಗುರುದೇವ. ಅಧಮ! ಬ್ರಾಹ್ಮಣ ವೇಷಧಾರಿಯಾಗಿ ಬಂದು ನನ್ನನ್ನು ವಂಚಿಸಿದನೆಂದು ಅಹಂಕಾರದಿಂದ ಮೆರೆಯುತ್ತಿರುವ ದುರುಳನೆ ಗುರುದೇವ, ನನ್ನ ಆಶ್ರಮವನ್ನು ಪ್ರವೇಶಿಸಿ ಅಪವಿತ್ರ ಮಾಡಿದ ದ್ರೋಹಿ ನೀನು. ನಿನ್ನನ್ನು ಎಂದಿಗೂ ಕ್ಷಮಿಸಲಾರೆ ಗುರುದೇವ. ಎನ್ನಳು ದ್ರೋಹವಂಗೈದೆಯ ಕಡುಮೂರ್ಖನೇ. ಎನ್ನಿಂದ ಕಲಿತ ಅಸ್ತ್ರವಿದ್ಯೆಗಳೆಲ್ಲ ಸಮರದಲ್ಲಿ ಒಂದು
ನಿನ್ನ ಜ್ಞಾಪಕಕ್ಕೆ ಬಾರದೆ ಹೋಗಲಿ ಶಾಪವನ್ನನುಭವಿಸುವ ಮೂಢಾ. ಗುರುದ್ರೋಹಿ, ದಿವ್ಯಾಸ್ತ್ರ ಮಂತ್ರಗಳು ನನ್ನಿಂದ ಅನುಗ್ರಹಿತವಾದುದೆಂದು ಲೋಕದ ಜನರು ನಕ್ಕು ನನ್ನನ್ನು ಅಪಹಾಸ್ಯ ಮಾಡುವರು. ಗುರುದೇವ, ಆದ್ದರಿಂದ ಸಮಯ ಒದಗಿದಾಗ ಸಮರದಲ್ಲಿ ಆ ದಿವ್ಯಾಸ್ತ್ರ ಮಂತ್ರಗಳಾವು. ಗುರುದೇವ, 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 ನಿನ್ನ ಜ್ಞಾಪಕಕ್ಕೆ ಬಾರದೆ ಹೋಗಲು ಇದೇ ನನ್ನ ಶಾಪ. ಗುರುದೇವ. ನೀಚ, ನೀಚ, ನಿನಗೆ ವಿದ್ಯೆಯನ್ನು ಹೇಳಿಕೊಟ್ಟ ತಪ್ಪಿಗಾಗಿ, ಅದರ ಪ್ರಾಯಶ್ಚಿತ್ತಕ್ಕಾಗಿ ನಾನೀಗಲೇ ತೀರ್ಥಯಾತ್ರೆ. ಗುರುದೇವ, 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 ಗುರುದೇವ. ಗುರುಗಳು ನನ್ನನ್ನು ತಿರಸ್ಕರಿಸಿ ಹೊರಟೆ ಹೋದರಲ್ಲ. ಅನಾಥ ಜನ್ಮ ಧರಿಸೇ ನಿರ್ದಯ ಭಾವ ದಯಾ ರಹಿತನೇ ಏಕೆ ನಿರ್ದಯನ ವಿಧಿಯೇ ಮುನಿಸಿದೆ ಉಳಿಸಿದೆ ಗೈದ ಪಂಥದಿನ ಬಿರುಗಾಳಿ ಅಲೆಗಳ ತೆರದಿ ನೆಲೆಯಿಲ್ಲ ನನಗಾರಿಲ್ದು ಜಗವೆಲ್ಲ ಮಾಯದ ವಿಧಿಗೈದ ಪಂಥದಿನ ನನ್ನೆಯ ಬಾಳಿನ ಗುಣ ಬಂದ ಹರೆಯನು ಮೀರಿ ನನ್ನೆಯ ಬಾಳಿನ ಬಂದ ಹನುವನು ಬಾಳಿ ಧರ್ಮದ ಫಲವು ಅಂದನಾಗಿ ಜಾತಿ ಕುಲಗಳ ಸಂಕೋಲೆ ಮೀರಿ ವಿಧಿಗೈದ ಪಂಥದಿನ ಬೆರದಿ ನೆಲೆಯಿಲ್ಲ ನನಗಾರಿಲ್ದು ಜಗವೆಲ್ಲ ಮಾಯ ವಿಧಿಗೈದ
ಅಯ್ಯೋ ವಿಧಿ, ನನ್ನ ವಿಚಾರದಲ್ಲಿ ಹೀಗೆ ನಿರ್ದಯನಾದೆ. ನಿರ್ದಯಳಾಗಿ ನನ್ನ ತಾಯಿ ಒಂದೇ ನನ್ನನ್ನು ಕೊಂದಿದ್ದರೆ ಈ ಕಷ್ಟಗಳೆಲ್ಲವೂ ನನಗೆ ಉಂಟಾಗುತ್ತಿರಲಿಲ್ಲ. ಈ ಕಷ್ಟಗಳನ್ನು ಅನುಭವಿಸಲೆಂದೇ, ಈ ಕಷ್ಟಗಳನ್ನು ನಾನು ಅನುಭವಿಸಲೆಂದೇ ನನ್ನ ಮಾತಾಪಿತೃಗಳಿಗೆ ಆ ಭಗವಂತನು ಇಂತಹ ದುರ್ಬುದ್ಧಿಯನ್ನು ಪ್ರೇರೇಪಿಸಿದನೆ. ಆ ವಿಧಿಯೇ ಮಹೇಂದ್ರನು ಕೊಟ್ಟ ಅಭಿದಾನವನ್ನು ಸಾರ್ಥಕಪಡಿಸಿಕೊಳ್ಳಬೇಕೆಂಬ ಅಭಿಲಾಷೆಯಿಂದ ಪೌರುಷ ವಿದ್ಯೆಯನ್ನು ಸಾಧಿಸಿ ಶತ್ರುರಾಜರನ್ನೆಲ್ಲ ನಿಗ್ರಹಿಸಿ ದ್ರವ್ಯವನ್ನು ಅರ್ಜಿಸಿ ಅದನ್ನು ದೀನ ದಲಿತರಿಗೂ ಸಾಧು ಸಂತರಿಗೂ ದಾನ ಮಾಡಿ ಅವರು ಸಂತೋಷ ಪಡುವುದನ್ನು ನಾನು ನೋಡಿ ಸಂತೋಷ ಪಡಬೇಕೆಂದಿದ್ದ ನನ್ನ ಅಭಿಲಾಷ ಎಲ್ಲವೂ ಹಾಳಾಗಿ ಹೋಯಿತೆ. ಈನ ಕುಲದವನೆಂದು ಎಲ್ಲೆಲ್ಲಿಯೂ ಅಪಮಾನವಾಯಿತು. ಗುರುಗಳು ತಿರಸ್ಕರಿಸಿ ಬಿಟ್ಟರು. ಕಲಿತ ಅಸ್ತ್ರವಿದ್ಯೆ ಎಲ್ಲವೂ ಗುರುವಿನ ಶಾಪ ಜ್ವಾಲೆಗೆ ಸಿಲುಕಿ ಭಸ್ಮವಾಗಿ ಹೋಯಿತು. ಅಯ್ಯೋ ಕುಲವೇ, ಹಾಳು ಈನ ಕುಲವೇ. ಶಿಶುವಾಗಿದ್ದಾಗ ದುರಾದೃಷ್ಟವೆಂಬ ಪ್ರವಾಹದಲ್ಲಿ ತೇಲಿಸಿ ಅಲ್ಪ ಕುಲವೆಂಬ ದಡವನ್ನು ಸೇರಿಸಿ ನನ್ನನ್ನು ಕೆಡಿಸಿದೆಯಾ. ದೈವ ಬಲವಿಲ್ಲದ ನಾನು ದುರ್ಬಲನಾದ. ಇನ್ನು ಮುಂದೆ ಈ ಪ್ರಪಂಚದಲ್ಲಿ ನಾನು ಬಾಳುವುದೆಂದು ನನ್ನನ್ನು ಯಾರು ತಾನೇ ರಕ್ಷಿಸುವರು? ಮನೋಭಿಲಾಷೆ ವಿನಾಶ ಮಾದುದೇ ವಿಧಿ. ಗುರುಶಾಪವೀಯನಾ ಸಹಿಪೆನೆ ಅಕಟ ಅನಾಥನಾದೆಲ್ಲ ಕಾಯ್ವರಾರು ಪ್ರೇಮದಿ. ಕಾಯ್ವರಾರು ಪ್ರೇಮದಿ. ಹೇ ಪರಮೇಶ್ವರ, ನನ್ನ ವಿಚಾರದಲ್ಲೇಕೆ ನಿರ್ದಯನಾದೆ? ದೇವ, ನನ್ನ ವಿಚಾರದಲ್ಲೇಕೆ? ಕಲ್ಲಾಗಿ ಕುಳಿತಿರುವೆ ಏಕೆ ಭಗವಂತ? ಕಲ್ಲಾಗಿ ಕುಳಿತಿರುವೆ ಏಕೆ ಭಗವಂತ? ಕಣ್ತೆರೆದು ನೋಡಬಾರದೆ ಈ ಕರ್ಣನ ಗೋಳಿನ ಕಥೆಯ? ಈ ಕರ್ಣನ ಗೋಳಿನ ಕಥೆಯ ಏಕೆ ಸ್ವಾಮಿ ಕಲ್ಲಾಗಿ ಕುಳಿತಿರುವೆ?
ಕಣ್ತೆರೆದು ನೋಡಬಾರದೆ ಈ ಕಳ್ಳನನ್ನು? ಮುನಿಶಾಪಕ್ಕೆ ತುತ್ತಾಗುವಂತೆ ಮಾಡಿದೆಯಲ್ಲ. ಈ ಕರ್ಣನ ಹಣೆಯಲ್ಲಿ ಎಂತಹ ಘೋರ ಕಥೆಯನ್ನು ಬರೆದಿರುವೆ. ಅಂದು ಹಸ್ತಿನಾವತಿಯಲ್ಲಿ ದುರ್ಯೋಧನನು ನನಗೆ ಆಶ್ರಯ ನೀಡುವುದಾಗಿ ಹೇಳಿದ್ದನು. ಅದರಂತೆ ನಾನು ಈ ಮಾರ್ಗವಾಗಿಯೇ ಹೋಗುವೆನು. ಸ್ವಾಗತ ಬಯಸಿದೆ ಮಲ್ಲಿಗೆ ತೋಟ, ಹಸುರಿನ ಬನದಲ್ಲಿ ರಮ್ಯ ಕೂಟ. ಸ್ವಾಗತ ಬಯಸಿದೆ ಮಲ್ಲಿಗೆ ತೋಟ, ಹಸುರಿನ ಬನದಲ್ಲಿ ರಮ್ಯ ಕೂಟ. ಚಿಲಿಕಿರಿ ಗುಟ್ಟು ಹಕ್ಕಿ ಹೇಳಿಂಚರ, ತಂದಿದೆ ಮನಕ್ಕೆ ಸಂತೋಷ ಸಡಗರ. ಆಹಾ 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 ಓಹೋ ಮೂಡಣದಿಂದ ನೇಸರ ಬಂದ, ಕತ್ತಲು ಸೀಳಿ ಬೆಳಕನ್ನು ತಂದ. ಮೂಡಣದಿಂದ ನೇಸರ ಬಂದ. ಬೆಳ್ಳಕ್ಕಿ ಬಾನಲ್ಲಿ ಚಿತ್ತಾರ ಬರೆದಾಗ, ಬೆಳ್ಳಕ್ಕಿ ಬಾನಲ್ಲಿ ಚಿತ್ತಾರ ಬರೆದಾಗ, ಪಮದ ಮಗರಿ ಸದ ಮಗ ಮದ ಸನಿ ಪಮಗ ಮಗರಿ ಗರಿ. ಬೆಳ್ಳಕ್ಕಿ ಬಾನಲ್ಲಿ ಬೆಳ್ಳಕ್ಕಿ ಬಾನಲ್ಲಿ ಚಿತ್ತಾರ ಬರೆದಾಗ, ಭೂತಾಯಿ ಹಸಿರುಟ್ಟು
ಕಾಣುತ್ತಿರುವಾಗ ಸ್ವರ್ಗವೇ ಮೇಲಿಂದ ಧರೆಗಿಳಿದು ಬಂತು, ಎಲ್ಲಿಲ್ಲದ ಆನಂದ ಕಣ್ತುಂಬ ನಿಂತು. ಸ್ವರ್ಗವೇ ಮೇಲಿಂದ ಧರೆಗಿಳಿದು ಬಂತು, ಎಲ್ಲಿಲ್ಲದ ಆನಂದ ಕಣ್ತುಂಬ ನಿಂತು. ಆಹಾ 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 ಓಹೋ 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 ಮೂಡಣದಿಂದ ನೇಸರ ಬಂದ, ಕತ್ತಲು ಸೀಳಿ ಬೆಳಕನ್ನು ತಂದ. ಮೂಡಣದಿಂದ ನೇಸರ ಬಂದ. ಆಹಾ, ಈ ಪ್ರಕೃತಿಯನ್ನು ನೋಡುತ್ತಿದ್ದರೆ ವನದೇವತೆಯೇ ನೆರಗಿಳಿದಂತೆ ಕಾಣುತ್ತಿರುವುದಲ್ಲ. ನನಗಂತೂ ಈ ಸಾಧು ಪ್ರಾಣಿಗಳ ಜೊತೆ ಜೀವನವಿಡೀ ಕಾಲ ಕಳೆಯುವ ಆಸೆ. ಆದರೆ ತಂದೆಯವರು ಪಟ್ಟಣಕ್ಕೆ ಹೋಗಲು ಆತುರಿಯುತ್ತಿದ್ದಾರೆ. ಹುಟ್ಟಿನಿಂದ ಪ್ರಪಂಚದ ಅರಿವನ್ನೇ ಹರಿಯದೆ ಬೆಳೆದವಳು ನಾನು. ಇಲ್ಲಿನ ಸಾಧು ಪ್ರಾಣಿಗಳನ್ನು ಕ್ರೂರ ಮೃಗಗಳಿಗೆ ತುತ್ತಾಗಿಸಿ ಪಟ್ಟಣಕ್ಕೆ ಹೋಗುವುದೇ ಇಲ್ಲ ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಈತನು ಯಾರಿರಬಹುದು? ಈ ಧನುರ್ಧಾರಿಯು ಬೇಟೆಗಾಗಿ ಬಂದಿಲ್ಲವಷ್ಟೇ. ಅಬ್ಬಬ್ಬ, ಈತನನ್ನು ನೋಡುತ್ತಿದ್ದರೆ ನಮ್ಮ ತಂದೆಯ ಬಳಿ ಇರುವ ಒಬ್ಬ ಪುರುಷರಲ್ಲಿಯೂ ಈತನ ಹಾಗೆ ಇಲ್ಲವಲ್ಲ. ಈ ಅರಣ್ಯದ ಮಧ್ಯೆ ವನ ದೇವತೆಯಂತೆ ರಾರಾಜಿಸುತ್ತಿರುವ ಈ ಸುಂದರಿ ಯಾರಾಗಿರಬಹುದು? ನಾಗರಿಕ ಸ್ತ್ರೀಯರು ಎಂದೂ ಮುಟ್ಟದ ಬಿಲ್ಲು ಬಾಣಗಳನ್ನು ಹಿಡಿದಿರುವಳು. ಈಕೆ ಕಿರಾತಾಂಗನಿಯೇ ಇರಲಾರದು. ಆಹಾ, ಎಂತಹ ರೂಪ, ಎಂತಹ ನಿಷ್ಕಳಂಕ ಪ್ರಫುಲ್ಲತೆ! ದೇವಲೋಕದಿಂದಿಳಿದ ದೇವಕನ್ಯೆಯೋ ಇವಳು, ಧರಣೀಶನ ಸುತೆಗಲ್ಲದೆ ಈ ವರರು ಪುಂಟೆ ಕಿರಾತವನಿತೆಗೆ ನಿಜದೀ ಇಷ್ಟೊಂದು ವಿಶಾಲ ವಕ್ಷಸ್ಥಳದಲ್ಲಿ ದೊಡ್ಡ ಧನಸ್ಸನ್ನು ಧರಿಸಿರುವನು. ಈ ಚೆಲುವನು ಯಾರಿರಬಹುದು? ಆಹಾ, ಈಕೆಯ ಅವಿಧಾನವೇನು?
ಮಾನುಷಳು ಧರೆಗಿಳಿದ ಅಪ್ಸರೆಯೋ ಕಾಣೆ, ಅವನಿಗೆ ಲಾವಣ್ಯ ನಿಧಿಯಂತೆ ಕಾಣುತ್ತಿರುವಳಲ್ಲ. ಆಕೆಯೂ ಸಹ ನನ್ನನ್ನೇ ನೋಡುತ್ತಾ ಚಡಪಡಿಸುತ್ತಿರುವುದನ್ನು ನೋಡಿದರೆ ಪ್ರೇಮ ಪಾಶದಲ್ಲಿ ಸಿಲುಕಿ ಅಂತರಾಳದ ಅನುರಾಗವನ್ನು ತೋಡಿಕೊಳ್ಳಲು ತವಕಿಸುತ್ತಿರುವಂತಿದೆ. ಏನನ್ನು ಹೇಳಲಾಗದ ಸ್ಥಿತಿಯಲ್ಲಿರಬೇಕೆಂದು ನನಗನಿಸುತ್ತಿದೆ. ಆಹಾ, ಏನು ರೂಪ! ಈ ಕಮನೆಯ ರೂಪಸಿಯನ್ನು ನನ್ನವಳನ್ನಾಗಿ ಪಡೆಯಲೇಬೇಕು. ಈಕೆ ನನ್ನವಳಾದರೆ ನೀಲಮೇಘವರ್ಣನೆ ನಿನ್ನ ಕೇಶರಾಶಿ ಚಂದ್ರನ ಪ್ರತಿಬಿಂಬವೇ ನಿನ್ನ ಮುಖದ ಪಾದರಸವಂ ಪೋಲುವ ನಿನ್ನ ನೇತ್ರ ಕೋಗಿಲೆಯ ನಾಚಿಪ ನಿನ್ನ ಮಧುರ ಕಂಠ ಹಂಸೆಯನು ನಾಚಿಪ ಈ ನಿನ್ನ ನಡೆಯು ನನಗಾಗಿ ನೀನು ನನಗಾಗಿ ಅವತರಿಸಿ ನಿಂತ ಕೋಮಲೇ ಕೋಮಲೇ ಈ ವೀರಕರ್ಣನ ಕೈ ಹಿಡಿದು ಬಾಳು ಕೋಮಲೇ ವಸಂತನಾಗಮನ ಕೋಗಿಲೆ ಗಾಯನವು ಕೋಗಿಲೆ ಗಾಯನಕ್ಕೆ ವಸಂತನಾಗಮನವು ನೀನೆ ವಸಂತ ನೀನೆ ಕೋಗಿಲೆ ನಾನೇ ವಸಂತ ನೀನೆ ಕೋಗಿಲೆ ವಸಂತನಾಗಮಕ್ಕೆ ಕೋಗಿಲೆ ಗಾಯನವು ಕೋಗಿಲೆ ಗಾಯನಕ್ಕೆ ವಸಂತನಾಗಮನವು ನೀನೆ ವಸಂತ ನಾನೇ ಕೋಗಿಲೆ ನೀನೆ ವಸಂತ. ಗಿರಿಯಿಂದ ಜಾರಿ ಜಾರಿ ಜಲಪಾತವಾಗಿತು ಜಲಕನ್ಯೆಯ ರೂಪ ನೀ ಬಂದರೆ ಗಿರಿಯಿಂದ ಜಾರಿ ಜಾರಿ ಜಲಪಾತವಾಗಿತು ಜಲಕನ್ಯೆಯ ರೂಪದಿ ನೀ ಬಂದರೆ ಆರೋಹಣ ಕಾಲಾಪನೆಯಾಗಿ ಆರೋಹಣ ಅವರೋಹಣ ಆಲಾಪನೆಯಾಗಿ ಸುಸ್ವರ ಸಂಗೀತದಿ ರಾಗ ಮಧುರವಾಗಿ
ವಸಂತನಾಗಮಕ್ಕೆ ಕೋಗಿಲೆ ಗಾಯನವು ಕೋಗಿಲೆ ಗಾಯನವು ವಸಂತನಾಗಮನವು ನೀನೆ ವಸಂತ ನಾನೇ ಕೋಗಿಲೆ ನೀನೆ ವಸಂತ. ಬೆಳದಿಂಗಳಾಗಿ ಬಂದು ವನದೇವತೆಯ ನಗಿಸು ತಾರಾ ಕಿಶೋರ ಚಂದ್ರಾರಾದರೆ ಬೆಳದಿಂಗಳಾಗಿ ಬಂದು ವನದೇವತೆಯ ನಗಿಸು ತಾರಾ ಕಿಶೋರ ಚಂದ್ರ ನೀನಾದರೆ ಅದು ಮಾಸದ ವಧುವಾದ ವನದೇ ಮಾಸದ ವಧುವಾದ ವನದೇವಿ ಚಿಗುರೆಲೆ ಸೌಗಂಧದ ಹಿತಕರ ತಂಪಾಗಿ ಚಿಗುರೆಲೆ ಸೌಗಂಧದ ಹಿತಕರ ತಂಪಾಗಿ ನಿನ್ನ ಕೊರಳಲಿ ಮುತ್ತಿನ ಹಾರವಾಗುವೆ ವಸಂತನಾಗಮನಕ್ಕೆ ಕೋಗಿಲೆ ಗಾಯನವು ಕೋಗಿಲೆ ಗಾಯನಕ್ಕೆ ವಸಂತನಾಗಮನವು ನಾನೇ ವಸಂತ ನಾನೇ ಕೋಗಿಲೆ ನಾನೇ ಕೋಗಿಲೆ ನಾನೇ ವಸಂತ. ಆಹಾ ಛೆ, ಇದೆಂತಹ ಭ್ರಮೆ! ಒಂದು ಕ್ಷಣ ಕನಸಿನ ಲೋಕಕ್ಕೆ ಹೋಗಿ ಬಂದಂತಾಯಿತು. ಈ ಚೆಲುವೆಯನ್ನು ನಾನು ಹೇಗೆ ಮನಾಡಿಸಿದೆ? ಆಕೆಯು ಸಹ ಓರ್ವಳೆ ಇದ್ದಾಳೆ. ಈ ಸಮಯದಲ್ಲಿ ನಾನು ಹೇಗೆ ನುಡಿಸಲಿ ಅವಳನ್ನು? ಇದೇನಿದು? ನನ್ನ ಆಳನನ್ನು ತೋಡಿಕೊಳ್ಳೋಣವೆಂದರೆ ನನ್ನ ಬಳಿ ಯಾರೂ ಇಲ್ಲವಲ್ಲ. ಈ ದಿನವೇ ಮಲ್ಲಿಕಾ ಶ್ಯಾಮಲ ಇಬ್ಬರೂ ನನ್ನ ಜೊತೆಯಲ್ಲಿಲ್ಲ. ಈತನನ್ನು ಹೇಗೆ ತಾನೇ ಪರಿಚಯಿಸಿಕೊಳ್ಳಲಿ? ಆಹಾ, ನೋಟದಿಂದ ಪ್ರಾರಂಭವಾದ ಪ್ರೀತಿ ಹೃದಯವನ್ನು ತಲುಪುತ್ತದೆ. ಹೃದಯದಿಂದ ಹೊರಟ ಪ್ರೀತಿ ನಾಲಿಗೆಯ ತುದಿಯಲ್ಲಿ ನಿಲ್ಲುತ್ತದೆ ಎನ್ನುತ್ತಾರೆ. ಈಗ ನಾವಿಬ್ಬರು ಅಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದು ಒಬ್ಬರನ್ನೊಬ್ಬರು ಮನದ ಹಳನನ್ನು ಹೇಳಲಾಗದೆ ಒದ್ದಾಡುತ್ತಿದ್ದೇವೆ ಎಂದು ಆಕೆಯನ್ನು ನೋಡಿ ನನಗನಿಸುತ್ತಿದೆ. ಹೆಣ್ಣಾದರೂ ನಾಚಿಕೆಯ ಸ್ವಭಾವದವಳು. ನಾನೇ ಮಾತನಾಡಿಸಲೇ? ನಾನೇ ಮಾತನಾಡಿಸುತ್ತೇನೆ. ಇದೇನಿದು? ಇತ್ತಲೇ ಬರುತ್ತಿರುವರಲ್ಲ, ನನ್ನತ್ತ ಮಾತನಾಡಲು ಇತ್ತಲೇ ಬರುತ್ತಿರುವರು. ಛೇ, ನನಗಂತೂ ಸಂತೋಷ. ನಾನಾದರೂ ಹೇಗೆ ಮಾತನಾಡಿಸಲಿ? ನನ್ನ ಮನದ ಅಭಿಪ್ರಾಯವನ್ನು ಅವಳ ಬಳಿ ಹೇಳುವುದರಲ್ಲಿ ತಪ್ಪೇನು? ನಾನೇ ಮಾತನಾಡಿಸುತ್ತೇನೆ. ಬಾಬಾ, ನನಗೆ ಸಂತೋಷವು ಭಯವೂ ಆಗುತ್ತಿರುವುದಲ್ಲ, ಏನು ಮಾಡಲಿ? ಸುಂದರಿ, ಸುಂದರಿ, ಹಾ, ಭಯಪಡುವ ಅಗತ್ಯವಿಲ್ಲ. ನೋಡು, ನಿನ್ನ ರೂಪ ಲಾವಣ್ಯಕ್ಕೆ ಮನಸೋತ ನಾನು ಅನುದಿನ ನಿನ್ನ ಅನುರಾಗದಿಂದ ಆನಂದ ಪಡುವ ಹಂಬಲ. ನೀನು ನಾನು ಸಮ್ಮತಿಸುವುದಾದರೆ
ನನಗೂ ಸಹ ನಿಮ್ಮ ಅನುರಾಗವನ್ನು ಬಯಸಿ ಬಂದೇ, ಆದರೂ ನಮ್ಮ ತಂದೆಯವರ ಅಪ್ಪಣೆಯನ್ನು ಪಡೆಯಬೇಕಲ್ಲವೇ? ಸೋಮಪ್ರಭೆ, ಹೀಗೆ ಬಾ. ಪರಪುರುಷರೊಡನೆ ಮಾತನಾಡಬಾರದೆಂದು ನಾನು ನಿನಗೆ ಹೇಳಿರಲಿಲ್ಲವೇ? ಅಪ್ಪಾಜಿ, ನಾನು ಒಪ್ಪಿದವರನಿಗೆ ಕೊಟ್ಟು ವಿವಾಹ ಮಾಡುವುದಾಗಿ ನೀವೇ ಹೇಳಿರಲಿಲ್ಲವೇ? ಆದ್ದರಿಂದ ಆತನನ್ನು ನಾನು ಒಪ್ಪಿದಂತೆ ಆಯಿತು. ಇದು ನಿನ್ನ ತಪ್ಪಲ್ಲ. ನಿನ್ನನ್ನು ನಗರಕ್ಕೆ ಕಳುಹಿಸಿ ನಾಗರಿಕತೆ ಕಳಿಸದೆ ತಪ್ಪು ಮಾಡಿದೆ. ಅಯ್ಯ, ನೀನು ಯಾರು? ನನ್ನನ್ನು ಕರ್ಣನೆಂದು ಕರೆಯುವರು. ಪೂಜ್ಯರಾದ ಪರಶುರಾಮರಲ್ಲಿ ಅಸ್ತ್ರವಿದ್ಯೆಯನ್ನು ಕಲಿತು ಹಸ್ತಿನಾವತಿ ಮಹಾರಾಜನಾದ ದುರ್ಯೋಧನನ ಬಳಿಗೆ ಹೋಗುವಾಗ ಆವಂತಿ ದೇಶದಲ್ಲಿ ಸ್ವಯಂವರವೆಂದು ತಿಳಿದು ಅಲ್ಲಿಗೆ ಹೋಗಲು ಈ ಮಾರ್ಗವಾಗಿ ಬಂದೆ. ನಿಷ್ಕಳಂಕ ಹೃದಯವುಳ್ಳ ತಮ್ಮ ಪುತ್ರಿಯನ್ನು ಕಂಡೊಡನೆ ಸ್ವಯಂವರಕ್ಕೆ ಹೋಗುವ ನಿರ್ಧಾರವನ್ನು ಬದಲಿಸಿದೆ. ನನ್ನಿಂದೇನಾದರೂ ಅಪಚಾರವಾಗಿದ್ದರೆ ತಾವು ದಯಮಾಡಿ ಕ್ಷಮಿಸಬೇಕೆಂದು ಬೇಡಿಕೊಳ್ಳಿದೆ. ಅಯ್ಯ, ನಿನ್ನ ನಡೆ ನುಡಿಗಳನ್ನು ನೋಡಿದರೆ ನನಗೆ ಬಹಳ ಸಂತೋಷವಾಯಿತು. ಈಗ ಆವಂತಿ ದೇಶದಲ್ಲಿ ನಡೆಯುತ್ತಿರುವ ಸ್ವಯಂವರ ನನ್ನ ಸಹೋದರರ ಮಕ್ಕಳಿಗಾಗಿ ನಡೆಯುತ್ತಿದ್ದು, ಆ ಸ್ವಯಂವರದಲ್ಲಿ ನಿಮ್ಮಿಬ್ಬರ ವಿವಾಹವನ್ನು ನಡೆಸಿಕೊಡುತ್ತೇನೆ. ಆಗಬಹುದೇ? ನಾವೇ ಧನ್ಯರು. ನಾವೇ ಧನ್ಯರು ಅಪ್ಪಾಜಿ. ಮಹಾರಾಜ, ಭೀಮ ದುರ್ಯೋಧನರ ದರ್ಶನವು ನಿಜವಾದ ಕದನಕ್ಕೆ ತಿಳಿದಂತಿದೆ. ಅಶ್ವತ್ಥಾಮ, ಗದಾಯುದ್ಧವನ್ನು ನಿಲ್ಲಿಸಲು ಹೇಳು. ನಿಲ್ಲಿಸಿ, ಸಾಕು, ನಿಲ್ಲಿಸಿ. ಈ ನಿಮ್ಮ ಗದಾಯುದ್ಧವನ್ನು ನಿಲ್ಲಿಸಬೇಕೆಂದು ಆಚಾರ್ಯ ದ್ರೋಣರು ಹೇಳುತ್ತಿದ್ದಾರೆ. ಭೀಮ ದುರ್ಯೋಧನರೇ, ಗದಾಯುದ್ಧದಲ್ಲಿ ನೀವೀರ್ವರು ಸಮಬಲರು. ಆದ್ದರಿಂದ ಸರಿದು ಪಕ್ಕಕ್ಕೆ ನಿಲ್ಲಿ. ಅರ್ಜುನ, ಗುರುದೇವ, ಬಾಯಿಲಿ. ಇಲ್ಲಿ ನೆರೆದಿರುವ ಪ್ರಜಾ ಸಮೂಹದ ಮಧ್ಯೆ ನಿನ್ನ ಧನುರ್ವಿದ್ಯಾ ಕೌಶಲ್ಯವನ್ನು ಪ್ರದರ್ಶಿಸು. ಆಗಲಿ ಗುರುದೇವ. ಭಲೆ 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 ಅರ್ಜುನ. ಸಭಾಸದರೇ, ಇಲ್ಲಿ ನೆರೆದಿರುವ ಪ್ರಜೆಗಳೇ, ನನ್ನ ಪ್ರೀತಿಯ ಶಿಷ್ಯನಾದ ಅರ್ಜುನನ ವಿವಿಧ ರೀತಿಯ ಧನುರ್ವಿದ್ಯಾ ಕೌಶಲ್ಯವನ್ನು ತಾವೆಲ್ಲರೂ ನೋಡಿದಿರಿ. ಆದ್ದರಿಂದ ಈ 3 ಲೋಕಗಳಲ್ಲಿಯೇ ಅರ್ಜುನನನ್ನು ಗೆಲ್ಲುವ ವೀರನಿಲ್ಲವೆಂದು ತಮ್ಮೆಲ್ಲರ ಮುಂದೆ ಘೋಷಿಸುತ್ತಿದ್ದೇನೆ. ಅರ್ಜುನನು ಅಪ್ರತಿಮ ಬಿಲ್ಲುಗಾರನು. ಅರ್ಜುನ, ಗುರುದೇವ, ನಿನಗೆ ಶುಭವಾಗಲಿ. ಧನ್ಯನಾದ ಗುರುದೇವ. ಅರ್ಜುನ, ನಿಲ್ಲು. ನೀನು ತೋರಿದ ಧನುರ್ವಿದ್ಯಾ ನೈಪುಣ್ಯವನ್ನು ಮೀರಿಸಿ ನನ್ನ ಚಾತುರ್ಯವನ್ನು ತೋರುವೆನು ನೋಡು. ಆಗ ತಿಳಿಯುತ್ತದೆ ಯಾರು ಅಪ್ರತಿಮ ಬಿಲ್ಲುಗಾರರೆಂದು. ಅರ್ಜುನ, ನನ್ನೆದುರು ಬಂದು ನಿಲ್ಲು. ನನ್ನ ಕೈಚಳಕವನ್ನು ತೋರಿಸುವೆನು. ಬಾ ತಂದು ಇದಕ್ಕೆ. ಅಯ್ಯ, ನಿಲ್ಲು. ನೀನು ಯಾರು? ನೀನು ರಾಜಮನೆತನಕ್ಕೆ ಸೇರಿದವನೇ? ನೀನು ರಾಜಮನೆತನಕ್ಕೆ ಸೇರಿದವನೇ ಆಗಿದ್ದರೆ ಯಾವ ದೇಶದ ರಾಜಕುಮಾರ ಹೇಳು? ನಮ್ಮ ರಾಜಕುಮಾರರು ಸಾಧಾರಣರೊಡನೆ ಯುದ್ಧ ಮಾಡುವುದಿಲ್ಲ, ತಿಳಿಯುತ್ತೆ? ಆಚಾರ್ಯರೇ, ನೆನಪಿಲ್ಲವೇ? ನಾನು ಹಿಂದೆ ತಮ್ಮ ಬಳಿ ಬಂದು ಧನುರ್ವಿದ್ಯೆಯನ್ನು ಕಲಿಸುವಂತೆ ತಮ್ಮಲ್ಲಿ ಪ್ರಾರ್ಥಿಸಿದೆ.
ನೀವು ನಿರಾಕರಿಸಿದ್ದನ್ನು ಮರೆತೀರಾ? ಕ್ಷತ್ರಿಯ ವೀರರೆದುರು ಬಂದು ನಿಲ್ಲುವ ನಿನ್ನ ಹೆಸರು ಕರ್ಣನೆಂದು ಕರೆಯುವರು. ನಿನ್ನ ತಂದೆ ತಾಯಿಗಳಾರು? ನಾನು ರಾಧೇಯನ ಪುತ್ರ ಅತಿರಥ ಕುಮಾರ. ನಿನ್ನ ಕುಲ? ಸೂತಕುಲ. ಸೂತ ಕುಲದವನು ಇಲ್ಲಿ ಬಂದು ನಿಲ್ಲಲು ಅನರ್ಹನು, ತಿಳಿಯಿತೆ? ನಿಲ್ಲು ಕರ್ಣ, ನಿಲ್ಲು. ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಆಚಾರ್ಯ ಏನೆಂದಿರಿ? ಜಾತಿ ನೆಪದಿಂದ ನಿನಗೆ ನಿಲ್ಲುವ ಅರ್ಹತೆ ಇಲ್ಲವೆಂದು ಕರ್ಣನಿಗೆ ಹೇಳಿದಿರಲ್ಲವೇ? ಇದು ಕ್ಷಾತ್ರ ಪರೀಕ್ಷೆಯೇ ಹೊರತು ಕ್ಷತ್ರಿಯ ಪರೀಕ್ಷೆಯಲ್ಲ, ಅದು ಆಗಲೂ ಕೂಡದು. ಆಚಾರ್ಯ, ನಿಮ್ಮ ತಂದೆ ಭಾರದ್ವಾಜರಿಂದ ನಿಮ್ಮ ಜನನ ಹೇಗಾಯಿತೆಂಬ ಅರಿವಿರಲಿ ನಿಮಗೆ. ಹಿಂದೆ ನಮ್ಮ ಪಿತಾಮಹ ಶಂತನು ದಾಶರಾಜನೆಂಬ ಅಂಬಿಗನ ಮಗಳು ಸತ್ಯವತಿಯನ್ನೇ ಮದುವೆಯಾಗಲಿಲ್ಲವೇ? ನಮ್ಮ ತಾತ ವಿಚಿತ್ರ ವೀರ್ಯನು ಕಾಯಿಲೆಯಿಂದ ಅಸುನೀಗಿದ ಮೇಲೆ ವೇದವ್ಯಾಸರ ಅನುಗ್ರಹದಿಂದ ಅಂಬಿಕೆಯಿಂದ ನಮ್ಮ ತಂದೆ ಧೃತರಾಷ್ಟ್ರನನ್ನು, ಅಂಬಾಲಿಕೆಯಿಂದ ನಮ್ಮ ಚಿಕ್ಕಪ್ಪ ಪಾಂಡುರಾಜನನ್ನು ಮತ್ತು ನನ್ನ ತಾಯಿ ಸೇವಕಿಯಿಂದ ಈ ವಿದುರ ಮಹಾಶಯನನ್ನು ಪಡೆಯಲಿಲ್ಲವೇ? ಗುರುದೇವ, ಈ ಕುರುಕುಲವು ಎಂದೋ ಜಾತಿಹೀನವಾಗಿರುವುದು. ಹೀಗಿರುವಾಗ ಕರ್ಣನ ಕುಲವನ್ನು ಪ್ರಶ್ನಿಸಿ ಅವನಿಗೆ ಅಪಮಾನ ಮಾಡುವುದು ನಿಮ್ಮ ಘನತೆ ಸರಿಯಲ್ಲ. ಸುಯೋಧನ, ಆಚಾರ್ಯ ದ್ರೋಣರ ಜನನದ ಬಗ್ಗೆ ನಾವು ಹಗುರವಾಗಿ ಮಾತನಾಡಬಾರದು. ನೀನು ಹೇಳಿದಂತೆ ಅಥವಾ ನೀನು ತಿಳಿಸಿದಂತೆ ಇದು ಕ್ಷಾತ್ರ ಪರೀಕ್ಷೆಯೇ ಆದರೂ ಕ್ಷಾತ್ರ ಧರ್ಮ ಇರುವವರೆಲ್ಲ ಕ್ಷತ್ರಿಯರೇ. ರಾಜ್ಯವನ್ನು ಆಳುವವನೇ ರಾಜ. ಅಂದ ಮೇಲೆ ಯಾವುದೇ ರಾಜ್ಯಕ್ಕೂ ರಾಜನಲ್ಲದ ಈ ಕರ್ಣ ಈ ಸಭೆಯಲ್ಲಿ ಭಾಗವಹಿಸಲು ಹೇಗೆ ಸಾಧ್ಯ? ಪಿತಾಮಹರು ಅರ್ಹತೆಯನ್ನು ನಿರ್ಣಯಿಸಿದ್ದಾರೆ. ಆದರೂ ನಾನು ಕರ್ಣನ ಸಾಹಸವನ್ನು, ಆತನ ತಾಳ್ಮೆ ಶೌರ್ಯವನ್ನು ಮೆಚ್ಚಿ ಕರ್ಣನನ್ನು ನನ್ನ ಆಪ್ತಮಿತ್ರನನ್ನಾಗಿ ಸ್ವೀಕರಿಸಿದ್ದೇನೆ. ಕರ್ಣ, ಬಾ ಹೀಗೆ. ಈ ನಮ್ಮ ಸ್ನೇಹದ ಗುರುತಾಗಿ ಕರ್ಣನನ್ನು ಅಂಗದೇಶದ ರಾಜನನ್ನಾಗಿ ಮಾಡುತ್ತಿದ್ದೇನೆ. ಮಾವ ಗಾಂಧಾರ ಸಾರ್ವಭೌಮ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳು ನಡೆಯಲಿ. ಸುವರ್ಣ ಸಿಂಹಾಸನದ ವ್ಯವಸ್ಥೆಯಾಗಲಿ. ಸಹೋದರ ದುಶ್ಯಾಸನ ಅನರ್ಘ್ಯ ನವರತ್ನ ಕಿರೀಟವನ್ನು ತೆಗೆದುಕೊಂಡು ಬರುವಂತೆ ಹೇಳು. ಮಿತ್ರ ಕರ್ಣ, ಸ್ವಯಂ ಕೌರವೇಶ್ವರನೇ ನಿಂತು ನಿನಗೆ ರಾಜಮುಕುಟವನ್ನು ನಾನು ಧರಿಸುವೆನು. ಮಿತ್ರ, ಕುರುಕುಲ ಪಿತಾಮಹರಾದ ಭೀಷ್ಮಾಚಾರ್ಯರೇ, ಧೃತರಾಷ್ಟ್ರ ಮಹಾರಾಜರೇ, ಹಾಗೂ ಆಚಾರ್ಯ ದ್ರೋಣರೇ, ಹಾಗೂ ಸುಯೋಧನ ಸಾರ್ವಭೌಮರೇ, ಇಲ್ಲಿ ನೆರೆದಿರುವ ಸಮಸ್ತ ಸಭಿಕರೇ, ತಮ್ಮೆಲ್ಲರಿಗೂ ನನ್ನ ವಂದನೆಗಳು. ಇಂದು ಅಂಗದೇಶದ ಅಧಿಪತಿಯಾಗಿ ಪ್ರಜಾ ಸೇವೆ ಮಾಡಲು ಸದಾವಕಾಶ ಮಾಡಿಕೊಟ್ಟ
ಸುಯೋಧನ ಸಾರ್ವಭೌಮರಾದಿಯಾಗಿ ತಮ್ಮೆಲ್ಲರಿಗೂ ನಾನು ಋಣಿಯಾಗಿದ್ದೇನೆ. ಜಾತಿ, ಮತ, ಕುಲ ಎಂಬುದನ್ನು ಮರೆತು ನನಗೆ ಮಣ್ಣನೆ ಇತ್ತು ಆಶ್ರಯ ನೀಡಿ ಅಂಗದೇಶದ ಅರಸೊತ್ತಿಗೆಯನ್ನೇ ನನಗೊಪ್ಪಿಸಿ ಈ ಸಿಂಹಾಸನದ ಮೇಲೆ ನನ್ನನ್ನು ಕೂರಿಸಿ ರತ್ನ ಖಚಿತವಾದ ಈ ರಾಜಮುಕುಟವನ್ನು ನನ್ನ ಶಿರದ ಮೇಲಿರಿಸಿ ಅಂಗದೇಶದ ಮಹಾರಾಜನೆಂದು ಘೋಷಿಸಿದ ಪುಣ್ಯ ಸುಯೋಧನ ಸಾರ್ವಭೌಮರಿಗೆ ಸಲ್ಲತಕ್ಕದ್ದು. ಇಂದು ನಾನು ತಮ್ಮೆಲ್ಲರ ಸಮಕ್ಷಮದಲ್ಲಿ ನಿಂತು ಹೇಳುವುದಿಷ್ಟೇ, ಕುರು ಸಾರ್ವಭೌಮನ ಶ್ರೇಯಸ್ಸಿಗಾಗಿ ದುಡಿದು ಮಡಿಯುವನೇ ಹೊರತು ಎಂದಿಗೂ ಪ್ರಭುವಿಗೆ ದ್ರೋಹ ಮಾಡುವುದಿಲ್ಲವೆಂದು ಸರ್ವರ ಸಮಕ್ಷಮದಲ್ಲಿ ಪ್ರಮಾಣ ಮಾಡುತ್ತೇನೆ. ಆ ಅಂಬರದಲ್ಲಿ ಕಂಗೊಳಿಸುತ್ತಿರುವ ಸೂರ್ಯ ಭಗವಾನನೇ ಇದಕ್ಕೆ ಸಾಕ್ಷಿ. ಕರ್ಣ, ನಾನು ನಿನ್ನ ಸ್ನೇಹಾಸ್ತವೊಂದನ್ನಲ್ಲದೆ ಬೇರೆ ಏನನ್ನೂ ಬಯಸುವುದಿಲ್ಲ. ಇನ್ನು ಮುಂದೆ ನೀನು ಇತರ ಸಾಮಂತರಾಜರಂತೆ ತಲೆ ತಗ್ಗಿಸಿ ನನಗೆ ನಮಸ್ಕರಿಸಬೇಕಾಗಿಲ್ಲ. ನಾವೀರ್ವರು ಇಂದಿನಿಂದ ಆಪ್ತ ಮಿತ್ರರು, ಹಾಗೂ ನನ್ನ ಮಂತ್ರಾಲೋಚಕರಲ್ಲಿ ನೀನೂ ಒಬ್ಬ. ತಿಳಿಯಿತೆ ಮಿತ್ರ? ಕರ್ಣ ಮಿತ್ರ